ಶಕ್ತಿಗೆ ಇದೊಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಗುರುಗಳು ಗೆದ್ದಿದ್ದಾರೆ. ಅವ್ರ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಖಂಡಿತ ಮಠಕ್ಕೆ ಕಳಂಕ ತಪ್ತಾ ಇರ್ಲಿಲ್ಲ. ಅದ್ ನಿಜ ಬಾವ. ಗುರುವೆ ಕಾಪಾಡಿ, ನನ್ನ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನೇನೋ ವಿಚಿತ್ರವಾದ ಶಬ್ದಗಳು ಆಗ್ತಾ ಇದೆ. ಕಾಪಾಡಿ. ಈ ಶಬ್ದಗಳನ್ನ ಸಹಿಸ್ಕೊಳಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ದಯವಿಟ್ಟು ಇದರಿಂದ ಮುಕ್ತಿ ಕೊಡಿ ಗುರುಗಳೇ. ನೀವು ಕದ್ದು ಕೇಳಿಸ್ಕೊತಿದ್ರಿ, ಹಾಗಾಗಿ ಮೂಲರಾಮ ನಿಮಗೆ ಶಿಕ್ಷೆ ವಿಧಿಸಿದ್ದಾನೆ. ಮಾಡಿದ ತಪ್ಪನ್ನ ತಿದ್ದುಕೊಂಡು ಆ ಮೂಲರಾಮನನ್ನ ಧ್ಯಾನ ಮಾಡಿ. ನಾಳೆ ವೇಳೆಗೆ ನಿಮ್ಮ ಕಿವಿಗಳು ಸರಿ ಹೋಗುತ್ತದೆ. ಮಂತ್ರಾಕ್ಷತೆ ಸ್ವೀಕರಿಸಿ. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಹೌದು ಸರಸ್ವತಿ, ಮೊದಲನೇ ಬಾರಿಗೆ ನಿನ್ನ ಮಠಕ್ಕೆ ಕರ್ಕೊಂಡು ಹೋದಾಗ್ಲೇ ಈ ರೀತಿ ಆಯ್ತಲ್ಲ ಅಂತ ಬೇಸರ ಇದೆ. ಅಲ್ಲ, ಗೋವಿಂದಾಚಾರ್ಯರು ಅಷ್ಟು ಹಿರಿಯರು, ಅವ್ರು ಈ ರೀತಿ ನಡ್ಕೊಂತಾರಾ? ನಮ್ಮ ತಾತನ ಕಾಲದಿಂದಲೂ ಅವರು ಹಾಗೇ ಇದ್ದಾರಂತೆ. ಈಗ ಈ ಭೋಗೇಂದ್ರನವ್ರಗಳ ಜೊತೆ ಸೇರ್ಕೊಂಡು ಅವನು ಹಾಗೆ ವರ್ತಿಸ್ತಾನೆ. ಈ ಶ್ರೀಮಠದಲ್ಲಿದ್ದು ಅವರು ಬದಲಾಗ್ಲಿಲ್ವಾ? ಗುರುಗಳು ಅವ್ರನ್ನ ಬದಲಾಯಿಸಬೇಕು ಅಂತ ಬಹಳ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಕೆಲವರು ಬದಲಾಗೋದೇ ಇಲ್ಲ. ಇಂಥವ್ರ ನಡುವೆ ನೀವು ಹೇಗೆ ಕೆಲಸ ಮಾಡ್ತೀರಿ? ನಿಮಗೆ ಸಮಸ್ಯೆ ಆಗೋದಿಲ್ವೇ? ಕಲಿಯುಗನೇ ಹಾಗೆ ಸರಸ್ವತಿ. ಕಲಿಯ ಆರ್ಭಟನೇ ಹೆಚ್ಚು. ಅದರ ಪ್ರಭಾವದಿಂದನೇ ಜನ ಈ ರೀತಿ ವರ್ತಿಸ್ತಾರೆ. ಹಂಸಕ್ಷೀರ ನ್ಯಾಯದ ಹಾಗೆ ನಾವು ಬದುಕಬೇಕು. ಶ್ರೀಹರಿ ಮೇಲೆ ಭಾರ ಹಾಕಿ ನಾವು ಬದುಕು ನಡೆಸಬೇಕು. ಅವನೇ ಕಾಪಾಡ್ತಾನೆ ಅಷ್ಟೇ. ಈಗ ಅವರಿಬ್ಬರಿಗಾಗಿರೋ ಪರಿಸ್ಥಿತಿ ಸರಿ ಹೋಗುತ್ತಾ? ಸರಿ ಹೋಗುತ್ತೆ, ಆದ್ರೆ ಅವರಿಬ್ರು ಸರಿದಾರಿಗೆ ಬರೋ ಲಕ್ಷಣಗಳು ಕಾಣಿಸ್ತಿಲ್ಲ.